ಎಲ್ರಿಗೂ ನಮಸ್ಕಾರ. ನಾವು ಕೂಡ ಇವತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೊರಟಿದ್ವಿ. ಅಂದರೆ ಆ ಸನ್ನಿಧಿಯಲ್ಲಿ ಇವತ್ತು ಜಾತ್ರಾ ಮಹೋತ್ಸವ ಇದೆ. 54ನೇ ವರ್ಷದ ಜಾತ್ರಾ ಮಹೋತ್ಸವ ಆ ವಲ್ಲಭಾಯಿ ರೋಡ್ನಲ್ಲಿ ನೋಡೋದೇ ಒಂಥರ ಚಂದ. ಎಲ್ಲ ಕಡೆಯೂ ಒಂಥರ ವಿಜೃಂಭಣೆಯಿಂದ ಕಂಗೊಳಿಸ್ತಾ ಇರೋವಂಥ ಲೈಟಿಂಗ್ಸ್ಗಳಾಗಿರ್ಬೋದು. ಇಲ್ಲಿ ಸಂಜೆ ಟೈಮ್ ಬಂದರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ. ವಲ್ಲಭಾಯಿ ರೋಡ್ನಲ್ಲಿ ಇವತ್ತಂತೂ ಜನಸಾಗರ, ಅಂದರೆ ಜಾತ್ರೆಯಿಂದ ತುಂಬೋಗ್ಬಿಟ್ಟಿದೆ. ಅಮ್ಮನವ್ರ ಅಲಂಕಾರ ಅಂತೂ ತುಂಬಾ ವಿಶೇಷವಾಗಿದೆ ಇವತ್ತು. ಹಾಗೆಯೇ ನಾವು ಕೂಡ ದೇವಸ್ಥಾನಕ್ಕೆ ಹೋದ್ವಿ. ಹೊರಗಡೆನೆ ಕೈಕಾಲನ್ನ ತೊಳ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆಯೇ ತುಂಬ ರಶ್ ಕೂಡ ಇತ್ತು ಇವತ್ತು. ಯಾಕೆಂದರೆ ಜಾತ್ರಾ ಮಹೋತ್ಸವ ಆಗಿರೋದ್ರಿಂದ ತುಂಬ ಭಕ್ತಾದಿಗಳು ಇಲ್ಲಿ ಇವತ್ತು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಮಧ್ಯಾಹ್ನ ಹೋದ್ವಿ, ಆದರೂ ಕೂಡ ಅಷ್ಟೊಂದು ರಶ್ ಇತ್ತು. ಪರವಾಗಿಲ್ಲ ಅಂತ ಹೇಳಿ ಹೇಗೋ ಹೋದ್ವಿ. ಇನ್ನು ಸ್ವಲ್ಪ ಹೊತ್ತು ಲೇಟಾಗಿ ಹೋಗಿದ್ದಿದ್ರೆ ತಾಯಿ ದರ್ಶನ ಕಂಪ್ಲೀಟಾಗಿ ತುಂಬಾ ಚೆನ್ನಾಗಿ ಆಗ್ತಾಯಿತ್ತು. ಹಾಗೆ ನಾವು ಕೂಡ ನಾನು ನಮ್ಮ ಮನೆಯವರಿಬ್ಬರು ಹೋದ್ವಿ. ಹಾಗೆಯೇ ಫಸ್ಟು ನಾವು ಹೋದ್ವಿ, ಯಾಕೆಂದರೆ ಶಾಪಲ್ಲಿ ಒಬ್ರನ್ನ ಬಿಟ್ಟಿರಬೇಕು ಅಂತ ಹೇಳಿ ಮಕ್ಕಳನ್ನ ಶಾಪಲ್ಲಿ ಬಿಟ್ಟು ನಾವು ದೇವಸ್ಥಾನಕ್ಕೆ ಬಂದ್ವಿ. ಇಬ್ಬರು ಕೂಡ ತಾಯಿ ದರ್ಶನನ ಕೂಡ ಮಾಡ್ಕೊಳ್ಳೋಣ ಅಂತ ನಿಂತ್ಕೊಂಡ್ವಿ. ಆದರೆ ತುಂಬಾ ರಶ್ ಇತ್ತು. ತಾಯಿ ದರ್ಶನನ ಕಣ್ ತುಂಬ್ಕೊಳ್ಳೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೆ. ಅಂತೂ ಇಂತೂ ತುಂಬ ಸಮಯ, ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ನಮಗೆ ದರ್ಶನ ಮುಗೀತು. ಆದರೂ ಕೂಡ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಹಿತ ಅನಿಸುತ್ತೆ ತಾಯಿ ದರ್ಶನನ ಮಾಡ್ಕೊಳ್ಳೋದಕ್ಕೆ. ಯಾರೂ ಕೂಡ ಅಲ್ಲಿ ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅಂದರೆ ಈ ಥರ ಇವತ್ತು ತುಂಬ ರಶ್ ಇರುತ್ತಲ್ವ, ಹಾಗೆ ನಾನು ತಾಯಿ ದರ್ಶನ ಮಾಡಿಕೊಂಡು ಒಂದು 5 ನಿಮಿಷ ಅಲ್ಲೇ ಕೂರೋಣ ಅಂತ ಹೇಳಿಬಿಟ್ಟು ತಾಯಿ ಸನ್ನಿಧಿನಲ್ಲೇ ಒಂದು 5 ನಿಮಿಷ ಕೂತ್ಕೊಂಡ್ವಿ. ಅದಾದಮೇಲೆ ನಾವು ಕೂಡ ಇಲ್ಲಿ ಹೊರಗಡೆ ಬಂದರೆ ಇಲ್ಲಿ ಉಯ್ಯಾಲೆ ಉತ್ಸವನ ಮಾಡ್ತಾ ಇರ್ತಾರೆ ತಾಯಿಗೆ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು. ಇಲ್ಲೂ ಕೂಡ ತಾಯಿ ದರ್ಶನನ ಮುಗಿಸ್ಕೊಂಡು ನಾವು ಹೊರಟಿದ್ದು ಅಂದರೆ ಪ್ರಸಾದಕ್ಕೆ ಹೋದರೂ ಕೂಡ ಅಲ್ಲೂ ಕೂಡ ತುಂಬಾ ರಶ್ ಇತ್ತು. ಆದರೂ ಕೂಡ ಅಲ್ಲಿ ನಮಗೆ ಬೇಗನೆ ಒಳಗಡೆ ಬಿಟ್ಟರು. ಅದಾದಮೇಲೆ ನಾವು ಕೂಡ ಪ್ರಸಾದನ ತೊಗೊಂಡ್ವಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ ತಾಯಿ ಆಶೀರ್ವಾದ ಎಲ್ರಿಗೂ ಇರಲಿ. ಜೈ ದುರ್ಗಾ ಪರಮೇಶ್ವರಿ. ಹಾಗೆಯೇ ಯಾರಾದರೂ ಹಾಸನಕ್ಕೆ ಬಂದರೆ ದಯವಿಟ್ಟು ಈ ದೇವಸ್ಥಾನ ನೋಡ್ದಲ್ಲೇ ಹೋಗಿಬಿಡಿ. ಒಮ್ಮೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತೆ.